ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲ ಮನುಷ್ಯರು ದಿನೇ ದಿನೇ ಇಷ್ಟೊಂದು ಕ್ರೂರಿಗಳಾಗುತ್ತಿದ್ದಾರೆ ಎಂದರೆ ಅವರ ಕೋರಿಕೆ ಅಥವಾ ಆಸೆಗಳನ್ನ ಈಡೇರಿಸಿಕೊಳ್ಳಲು ಏನ್ ಮಾಡಬೇಕಾದರೂ ಸಿದ್ಧವಾಗಿರುತ್ತಾರೆ. 2011ರಲ್ಲಿ ಪಾಕಿಸ್ತಾನದಲ್ಲಿ ಒಂದು ದಾರುಣ ಘಟನೆ ನಡೆಯುತ್ತೆ. ಅಲ್ಲೊಬ್ಬ ಪಾಪಿ ವಿಕೃತಿಯನ್ನೇ ಮೆರೆದು ಇಡೀ ಜಗತ್ತೇ ದಂಗಾಗುವಂತೆ ಮಾಡಿದ್ದ. ಹಾಗಿದ್ರೂ ಕೂಡ ಆ ದೇಶದ ಸರ್ಕಾರ ಇಲ್ಲಿವರೆಗೂ ಅವನನ್ನ ಗಲ್ಲಿಗೆ ಹಾಕಿಲ್ಲ. ಅಷ್ಟಕ್ಕೂ ಆ ಪರಮ ಪಾಪಿ ಯಾರು, ಆತ ಎಸಗಿದ ಕೃತ್ಯ ನೋಡಿ ಜನರು ಬೆಚ್ಚಿ ಬಿದ್ದಿದ್ದು ಯಾಕೆ? ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಲಿಯಾಕ್ವಾಟಾಬಾದ್ ಎಂಬ ಒಂದು ಊರು ಇದೆ. 2011 ಅಕ್ಟೋಬರ್ 31ರಂದು ಎಲ್ಲರೂ ಪ್ರತಿದಿನದಂತೆ ಅವರವರ ಕೆಲಸಗಳಲ್ಲಿ ನಿರತರಾಗಿದ್ದರು. ಅದೊಂದು ಸ್ಮಶಾನದಲ್ಲಿ ಕೆಲಸ ಮಾಡುವ ಅಲ್ಲಿಯ ಕಾರ್ಮಿಕರು ತಮ್ಮ ಕಾಯಕ ಮುಗಿಸಿಕೊಂಡು ಸ್ಮಶಾನದ ಹೊರಗಡೆ ಮಾತನಾಡ್ತಾ ಕುಳಿತಿದ್ದರು. ಇದೇ ಸಮಯಕ್ಕೆ ಸ್ಮಶಾನದಲ್ಲಿ ಕೆಲಸ ಮಾಡುವ ಮೊಹಮ್ಮದ್ ರಿಯಾಜ್ ಎಂಬ ವ್ಯಕ್ತಿ ಜೋರಾಗಿ ಕಿರುಚಾಡುತ್ತಾ ಸ್ಮಶಾನದಿಂದ ಹೊರಗಡೆ ಬರ್ತಾನೆ. ಇದನ್ನ ನೋಡಿದ ಅಲ್ಲಿದ್ದ ಉಳಿದ ಕಾರ್ಮಿಕರು ಏನಾಯಿತು ಎಂದು ಕೇಳಿದಾಗ ರಿಯಾಜ್ ಬಾಯಿಯಿಂದ ಒಂದು ಮಾತು ಕೂಡ ಹೊರಬರೋದಿಲ್ಲ. ಅವನು ಮಾತುಗಳನ್ನ ಆಡದೆ ತನ್ನ ಕೈಯನ್ನ ಸ್ಮಶಾನದ ಕಡೆಗೆ ತೋರಿಸ್ತಾನೆ. ಇದರಿಂದಾಗಿ ಸ್ಮಶಾನದ ಕೆಲಸಗಾರರು ಯಾವುದೋ ವಿಚಿತ್ರವಾದ ಘಟನೆ ಇಲ್ಲವೇ ಯಾವುದೋ ವಸ್ತುವನ್ನ ನೋಡಿ ಅವನು ಭೂತವೆಂದು ಭಯಪಟ್ಟಿರಬಹುದು ಎಂದುಕೊಳ್ಳುತ್ತಾರೆ. ಇದರಿಂದ ಅವರೆಲ್ಲರೂ ಜೊತೆಯಾಗಿ ಸ್ಮಶಾನದ ಒಳಗೆ ಹೋಗಿ ನೋಡಬೇಕು ಎಂದುಕೊಳ್ತಾರೆ. ಮುಂದೆ ತಮ್ಮ ಜೊತೆಗೆ ಮೊಹಮ್ಮದ್ ರಿಯಾಜ್ನನ್ನ ಕೂಡ ಕರೆದುಕೊಂಡು ಒಳಗೆ ಹೋಗ್ತಾರೆ. ಆ ಕಾರ್ಮಿಕರು ಅಲ್ಲಿ ಹೋಗಿದ್ದೇ ತಡ ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ಎಲ್ಲರೂ ಒಮ್ಮೆ ಬೆಚ್ಚಿ ಬಿದ್ದಿದ್ದರು. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಮುಚ್ಚಿದ್ದ ಒಂದು ಸಮಾಧಿ ಬಾಯಿ ತೆರೆದಿತ್ತು. ಸಮಾಧಿ ಮೇಲೆ ಇದ್ದ ಕಲ್ಲನ್ನ ಕೂಡ ಯಾರೋ ಪಕ್ಕಕ್ಕೆ ಸರಿಸಿದ್ದಾರೆ. ಅಸಲಿಗೆ ಅಲ್ಲಿ ಏನು ನಡೆದಿದೆ ಎಂದು ಆ ಕಾರ್ಮಿಕರಿಗೆ ಅರ್ಥವಾಗೋದಿಲ್ಲ. ಇದರಿಂದಾಗಿ ಕೆಲಸಗಾರರು ಏನಾಯಿತು ಎಂದು ಮೊಹಮ್ಮದ್ ರಿಯಾಜ್ನನ್ನ ಕೇಳ್ತಾರೆ. ರಿಯಾಜ್ ಹೇಳಿದ ಮಾತುಗಳನ್ನ ಕೇಳಿದ ಕೆಲಸಗಾರರಿಗೆ ಅವನನ್ನ ಕೊಲ್ಲುವಷ್ಟು ಕೋಪ ಬರುತ್ತದೆ. ಅಷ್ಟರಲ್ಲಿ ಅಲ್ಲಿ ನಡೆದ ಘಟನೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ತಿಳಿದು ಅಲ್ಲಿಗೆ ಬಂದಿದ್ದರು. ಅಲ್ಲಿ ನಡೆದ ಘಟನೆಯನ್ನ ನೋಡಿ ಪೊಲೀಸರು ಮೊಹಮ್ಮದ್ ರಿಯಾಜ್ನನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ಪೊಲೀಸರು ರಿಯಾಜ್ನನ್ನ ವಿಚಾರಿಸಿದಾಗ ಸಂಚಲನಕಾರಿ ವಿಷಯಗಳು ಹೊರಬರುತ್ತವೆ. ಅಷ್ಟಕ್ಕೂ ಆತನನ್ನ ಯಾಕೆ ಬಂಧಿಸಿದ್ದರು ಗೊತ್ತಾ ಸ್ನೇಹಿತರೆ? ಮೊಹಮ್ಮದ್ ರಿಯಾಜ್ ಪಾಕಿಸ್ತಾನದ ಸರ್ಗೋದಾ ಎಂಬ ಊರಿನಲ್ಲಿ ವಾಸವಾಗಿದ್ದ. ಈ ಘಟನೆ ನಡೆಯುವ ಕೆಲವು ವರ್ಷಗಳ ಹಿಂದೆ ಹಣ ಸಂಪಾದನೆಗಾಗಿ ಯಾವುದಾದರೂ ಕೆಲಸ ಸಿಗಬಹುದು ಅಂತ ಆಸೆಯಿಂದ ಕರಾಚಿಗೆ ಬಂದಿದ್ದ. ಕೆಲ ಸಮಯದವರೆಗೆ ಹೊಟ್ಟೆಪಾಡಿಗಾಗಿ ಅಲ್ಲೇ ಸಣ್ಣ ಪುಟ್ಟ ಕೂಲಿ ಕೆಲಸಗಳನ್ನ ಮಾಡ್ತಾ ಇದ್ದ. ಆದರೆ ಆ ಕೂಲಿ ಕೆಲಸ ಪ್ರತಿನಿತ್ಯ ಸಿಗುತ್ತಿರಲಿಲ್ಲ. ಆದ್ದರಿಂದ ರಿಯಾಜ್ ಒಂದು ಸ್ಥಿರವಾದ ಕೆಲಸವನ್ನ ಪಡೆಯಬೇಕೆಂದು ತುಂಬಾ ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಕೆಲಸ ಸಿಗೋದಿಲ್ಲ. ಕೆಲವು ದಿನಗಳ ನಂತರ ಮೊಹಮ್ಮದ್ ರಿಯಾಜ್ಗೆ ವಜೀರ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತದೆ. ಅಸಲಿಗೆ ವಜೀರ್ ಎಂಬ ವ್ಯಕ್ತಿ ಲಿಯಾಕ್ವಾಟಾಬಾದ್ನಲ್ಲಿ ಸಮಾಧಿಗಳನ್ನ ತೋಡೋದು ಮತ್ತು ಅವುಗಳ ಮೇಲೆ ನೀರನ್ನ ಚೆಲ್ಲುವ ಕೆಲಸವನ್ನ ಮಾಡ್ತಾ ಇದ್ದ. ರಿಯಾಜ್ ವಜೀರ್ನನ್ನ ಭೇಟಿಯಾದ ನಂತರ ತನ್ನ ಸಮಸ್ಯೆಗಳನ್ನ ವಿವರವಾಗಿ ಹೇಳಿ ತನಗೂ ಕೂಡ ಒಂದು ಸ್ಥಿರವಾದ ಕೆಲಸವನ್ನ ಕೊಡಿಸುವಂತ ಕೇಳಿಕೊಳ್ತಾನೆ. ಇದರಿಂದಾಗಿ ವಜೀರ್ ರಿಯಾಜ್ಗೂ ಕೂಡ ಸ್ಮಶಾನದಲ್ಲಿ ಒಂದು ಕೆಲಸವನ್ನ ಕೊಡಿಸ್ತಾನೆ. ಇದರಿಂದ ರಿಯಾಜ್ನ ಸ್ಮಶಾನದ ಕಾಯಕ ಶುರುವಾಗುತ್ತೆ. ಹಾಗೆ ಕಾಲ ಕಳೆಯುತ್ತಿರುವಾಗ ರಿಯಾಜ್ ಮತ್ತು ವಜೀರ್ ಸ್ನೇಹ ಗಾಢವಾಗಿ ಬೆಳೆಯುತ್ತದೆ. ರಿಯಾಜ್ ಕೆಲವು ದಿನಗಳ ನಂತರ ಸ್ಮಶಾನದಲ್ಲಿ ಕೆಲವು ವಿಚಿತ್ರ ಘಟನೆಗಳನ್ನ ನೋಡ್ತಾನೆ. ಸಾಯಂಕಾಲ ಯಾವುದಾದ್ರೂ ಶವವನ್ನ ಹೂತು ಹಾಕಿದ ನಂತರ ವಜೀರ್ ಅಲ್ಲಿಗೆ ಹೋಗಿ ಆ ಶವ ಇರುವ ಸಮಾಧಿಯನ್ನ ತೆಗೆದು ಒಳಗಡೆ ಹೋಗುತ್ತಿದ್ದ. ಕೆಲವು ಸಮಯದವರೆಗೂ ಅಲ್ಲಿಯೇ ಇದ್ದು ಮತ್ತೆ ಹೊರಗಡೆ ಬಂದು ಆ ಸಮಾಧಿಯನ್ನ ಮುಚ್ಚುತ್ತಿದ್ದ. ಕೆಲವು ದಿನಗಳವರೆಗೂ ರಿಯಾಜ್ ಇದನ್ನ ನೋಡಿದ್ರೂ ಕೂಡ ಈ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದಕ್ಕೋಗೋದಿಲ್ಲ. ಆದರೆ ಒಂದು ದಿನ ರಿಯಾಜ್ ವಜೀರ್ನ ಬಳಿ ಬಂದು ಸಮಾಧಿಯನ್ನ ತೆಗೆದು ಒಳ ಹೋಗಿ ಏನು ಮಾಡುತ್ತಿರುವೆ ಎಂದು ಕೇಳ್ತಾನೆ. ಅಷ್ಟರಲ್ಲಿಯೇ ಅವರಿಬ್ಬರ ಮಧ್ಯೆ ಸ್ನೇಹ ಗಾಢವಾಗಿದ್ದ ಕಾರಣ ವಜೀರ್ ಕೂಡ ಅವನು ಮಾಡುತ್ತಿರುವ ಕೆಲಸದ ಬಗ್ಗೆ ರಿಯಾಜ್ ಬಳಿ ಹೇಳಲು ಆಲೋಚನೆ ಮಾಡೋದಿಲ್ಲ. ಮುಂದೆ ರಿಯಾಜ್ನನ್ನ ಕೂಡ ತಾನು ಮಾಡುವ ಆ ಕೆಲಸದಲ್ಲಿ ಸೇರಿಸಿಕೊಳ್ತಾನೆ. ಇಬ್ರು ಕೂಡ ತುಂಬಾ ದಿನಗಳವರೆಗೆ ಆ ಕೆಲಸವನ್ನ ಮಾಡುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಮೊದಲು ಅವರು 5 ಗಂಟೆಗೆ ನಮಾಜ್ಗೆ ಹೋಗುತ್ತಿದ್ರು. ಆ ಸಮಯದಲ್ಲಿಯೇ ಸ್ಮಶಾನಕ್ಕೆ ಬರುತ್ತಿದ್ದ ಶವಗಳ ಬಗ್ಗೆ ಅವರಿಗೆ ಮಾಹಿತಿ ಸಿಗ್ತಾ ಇತ್ತು. ಸ್ಮಶಾನಕ್ಕೆ ಬರುತ್ತಿರುವ ಶವ ಅದು ಮಹಿಳೆಯದ್ದು ಅಥವಾ ಪುರುಷರ ಶವವೇ ಎಂಬುದು ಅವರಿಗೆ ಇಲ್ಲಿಯೇ ತಿಳಿಯುತ್ತಿತ್ತು. ಈ ಮಾಹಿತಿಗಾಗಿ ಅವರು ಹೆಚ್ಚಾಗಿ ಕಷ್ಟಪಡುವ ಅವಶ್ಯಕತೆ ಇರಲಿಲ್ಲ. ಅದು ಹೇಗೆ ಅಂದ್ರೆ ಇಸ್ಲಾಂ ಮತದಲ್ಲಿ ಸಾವನ್ನಪ್ಪಿದ ಮಹಿಳೆಯರ ಶವದ ಮೇಲೆ ಬಿಳಿ ಬಟ್ಟೆಯನ್ನ ಮುಚ್ಚುತ್ತಾರೆ. ಆದ್ದರಿಂದಲೇ ಆ ಶವ ಮಹಿಳೆಯದ್ದು ಅಥವಾ
ಪುರುಷನದ್ದ ಎಂದು ಮೊಹಮ್ಮದ್, ರಿಯಾಜ್ ಹಾಗೂ ವಜೀರ್ಗೆ ತಿಳಿತಾ ಇತ್ತು. ಇದರ ಜೊತೆಗೆ ಇನ್ನೊಂದು ವಿಷಯವನ್ನ ಖಚಿತಪಡಿಸಿಕೊಳ್ಳುತ್ತಿದ್ದರು. ಅದೇನೆಂದರೆ ಸಂಜೆ 5 ಗಂಟೆಯ ನಂತರ ಶವವನ್ನ ಹೂತು ಹಾಕಿದ್ದಾರಾ ಅಥವಾ ಇಲ್ಲವೇ ಎಂಬ ವಿಷಯವನ್ನ ಖಚಿತಪಡಿಸಿಕೊಳ್ಳುತ್ತಿದ್ದರು. ಒಂದ್ ವೇಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಹೂತು ಹಾಕಿದ್ದ ಶವದ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಸಂಜೆ 5 ಗಂಟೆಯ ನಂತರ ಶವವನ್ನ ಸ್ಮಶಾನದಲ್ಲಿ ಹೂತು ಹಾಕಿದರೆ ಅವರು ನಮಾಜ್ನ ನಂತರ ಶವವನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಹೂತು ಹಾಕ್ತಾರೆ. ಇದಕ್ಕೆ 2 ರಿಂದ 3 ಗಂಟೆ ಸಮಯ ಬೇಕಾಗುತ್ತೆ. ಆನಂತರ ಪ್ರತಿಯೊಬ್ಬರು ತಮ್ಮ ಮನೆಗಳಿಗೆ ಮರಳಿ ಹೋಗ್ತಾರೆ. ಆಗ ರಿಯಾಜ್ ಮತ್ತು ವಜೀರ್ ತಮ್ಮ ಕೆಲಸವನ್ನ ಶುರು ಮಾಡ್ತಾರೆ. ಇಬ್ಬರು ಜೊತೆಯಾಗಿ ಸಮಾಧಿ ಬಳಿ ಹೋಗಿ ಕಾಲಿನ ಕಡೆಯಿಂದ ಸಮಾಧಿಯನ್ನ ಅಗಿತಾರೆ. ಅದರಲ್ಲಿ ಕೇವಲ ಒಬ್ಬ ಮನುಷ್ಯ ಒಳ ಹೋಗುವ ರೀತಿಯಲ್ಲಿ ಗುಂಡಿಯನ್ನ ತೋಡ್ತಾರೆ. ಆನಂತರ ವಜೀರ್ ಸಮಾಧಿಯ ಒಳಗಡೆ ಹೋಗಿ ಶವದ ಮೇಲೆ ಸಂಭೋಗ ಮಾಡಿ ಅತ್ಯಾಚಾರ ಎಸಗುತ್ತಾನೆ. ವಜೀರ್ ಹೊರಗಡೆ ಬಂದ ನಂತರ ರಿಯಾಜ್ ಕೂಡ ಒಳಗಡೆ ಹೋಗಿ ಶವದ ಮೇಲೆ ಅತ್ಯಾಚಾರ ಮಾಡ್ತಾನೆ. ಇವರಿಬ್ರು ಕೇವಲ 5 ಗಂಟೆಯ ನಂತರ ಹೂತು ಹಾಕಿದ ಶವಗಳ ಮೇಲೆ ಈ ರೀತಿ ಪ್ರವರ್ತಿಸುತ್ತಾರೆ. ಬೆಳಗ್ಗೆ ಹಾಗೂ ಮಧ್ಯಾಹ್ನ ಹೂತು ಹಾಕಿರುವ ಶವಗಳನ್ನ ಆಯ್ಕೆ ಮಾಡಿಕೊಳ್ಳದೆ ಇರಲು ಒಂದು ಕಾರಣವಿದೆ. ಅದೇನೆಂದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಶವವನ್ನ ಹೂತು ಹಾಕಿದ ನಂತರ ಕಾರ್ಮಿಕರು ಅಲ್ಲೇ ತಿರುಗಾಡುತ್ತಿರುತ್ತಾರೆ. ಅದರಿಂದಲೇ ಇಂಥ ಒಂದು ನೀಚ ಕೆಲಸವನ್ನ ರಾತ್ರಿ ಸಮಯದಲ್ಲಿ ಮಾತ್ರ ಮಾಡ್ತಾ ಇದ್ರು. ಸ್ನೇಹಿತರೆ, ವಜೀರ್ ಮದ್ಯಪಾನ ವ್ಯಸನಿಯಾಗಿದ್ದ. ಕಂಠಪೂರ್ತಿ ಕುಡಿಯೋದು ಆತನಿಗಿದ್ದ ಚಟವಾಗಿತ್ತು. ಇದರಿಂದಾಗಿ ಕೆಲವು ದಿನಗಳ ನಂತರ ಅವನು ಸಾವನ್ನಪ್ಪುತ್ತಾನೆ. ಅವನು ಸಾವನ್ನಪ್ಪಿದ ನಂತರವೂ ರಿಯಾಜ್ ಈ ಕೆಲಸವನ್ನ ಮುಂದುವರಿಸ್ತಾನೆ. ಅದು 2011 ಅಕ್ಟೋಬರ್ 31 ಸಂಜೆ 5 ಗಂಟೆಗೆ ನಮಾಜ್ ಪೂರ್ತಿಯಾದ ನಂತರ ಸತ್ತು ಹೋದ ಮಹಿಳೆಯ ಶವವೊಂದನ್ನ ಸ್ಮಶಾನದಲ್ಲಿ ಹೂತು ಹಾಕಿದ್ದರು. ಈ ವಿಚಾರ ರಿಯಾಜ್ಗೆ ತಿಳಿಯುತ್ತದೆ. 2-3 ಗಂಟೆಯ ನಂತರ ಮಹಿಳೆಯ ಕುಟುಂಬ ಸದಸ್ಯರು ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಮನೆಗೆ ಹಿಂದಿರುಗಿ ಹೋಗ್ತಾರೆ. ರಿಯಾಜ್ ನಿಧಾನವಾಗಿ ಸಮಾಧಿ ಬಳಿ ಹೋಗಿ ಸಮಾಧಿಯನ್ನ ಕಾಲ ಬಳಿ ಅಗೆಯಲು ಶುರು ಮಾಡ್ತಾನೆ. ಎಂದಿನಂತೆ ಆ ಶವದ ಮೇಲೆ ಅತ್ಯಾಚಾರವನ್ನ ಮಾಡಿರ್ತಾನೆ. ಈ ವೇಳೆ ಶವದ ಮುಖದ ಮೇಲಿದ್ದ ಬಟ್ಟೆ ಪಕ್ಕಕ್ಕೆ ಸರಿಯುತ್ತೆ. ಸಾಮಾನ್ಯವಾಗಿ ಶವದ ಮೇಲಿರುವ ಬಟ್ಟೆ ಪಕ್ಕಕ್ಕೆ ಸರಿಯೋದು ತುಂಬಾ ಸಾಧಾರಣ ವಿಷಯ. ಯಾಕಂದರೆ ಶವಕ್ಕೆ ತೊಂದರೆಯಾಗದ ರೀತಿ ಮುಸಲ್ಮಾನರು ಬೇಕಂತಲೇ ಬಟ್ಟೆಯನ್ನ ಸಡಿಲವಾಗಿ ಕಟ್ತಾರೆ. ಈ ಕಾರಣದಿಂದ ಶವದ ಮುಖದ ಮೇಲೆ ಇಟ್ಟಿರುವ ಬಟ್ಟೆ ಕಳಚಿ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ. ಆ ಶವದ ಮೇಲೆ ಇಂತಹ ಒಂದು ನೀಚ ಕೃತ್ಯವೆಸಗುತ್ತಿದ್ದಾಗ ಆ ಶವದ ಮುಖದ ಮೇಲಿದ್ದ ಬಟ್ಟೆ ಕಳಚಿ ಬೀಳುತ್ತೆ. ಇದರಿಂದಾಗಿ ರಿಯಾಜ್ಗೆ ಶವದ ಹಲ್ಲುಗಳು ಕಾಣಿಸುತ್ತವೆ. ನಂತರ ಅವನು ಶವದ ಕಣ್ಣುಗಳನ್ನು ನೋಡ್ತಾನೆ. ಆಶ್ಚರ್ಯಕರ ರೀತಿಯಲ್ಲಿ ಆ ಕಣ್ಣುಗಳು ಹೊಳೆಯುತ್ತಿರುವುದರಿಂದ ಅವನು ಆ ಶವವನ್ನ ಭೂತವೆಂದುಕೊಂಡು ತಕ್ಷಣವೇ ಭಯಪಟ್ಟು ಜೋರಾಗಿ ಕೂಗ್ತಾ ಹೊರಗಡೆ ಕೂತಿರುವ ಕೆಲಸಗಾರರ ಬಳಿ ಓಡಿ ಬರ್ತಾನೆ. ಈ ಘಟನೆಯ ನಂತರ ಆ ಕಾರ್ಮಿಕರು ಅಲ್ಲಿಯ ನೈಜ ಸ್ಥಿತಿಯನ್ನ ಅರಿತು ರಿಯಾಜ್ನನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಈ ಹಿಂದೆಯೂ ಅಲ್ಲಿಯ ಕಾರ್ಮಿಕರಿಗೆ ಸತತವಾಗಿ ದೂರುಗಳು ಬರುತ್ತಿದ್ದವು. ಶವಗಳನ್ನ ಹೂತು ಹಾಕಿದ ನಂತರ ಅವರ ಕುಟುಂಬ ಸದಸ್ಯರು ತುಂಬಾ ಬಾರಿ ಅಲ್ಲಿಗೆ ಬಂದು ಪ್ರಾರ್ಥನೆ ಮಾಡುತ್ತಿರುತ್ತಾರೆ. ಮೊದಲು ಶವ ಹೂತು ಹಾಕಿದ ದಿನಕ್ಕೂ ಮುಂದೆ ತಾವು ಬಂದು ಪ್ರಾರ್ಥನೆ ಸಲ್ಲಿಸಿದ ದಿನಕ್ಕೂ ಸಮಾಧಿಯ ಮಣ್ಣಿನಲ್ಲಿ ವ್ಯತ್ಯಾಸ ಇರೋದನ್ನ ಗಮನಿಸಿ ಅವರು ಅನೇಕ ಬಾರಿ ಸ್ಮಶಾನದ ಕಾರ್ಮಿಕರ ಬಳಿ ದೂರು ನೀಡ್ತಾ ಇದ್ದರಂತೆ. ಕೆಲ ಜನರು ಯಾವುದೋ ನಾಯಿ ಈ ರೀತಿ ಮಾಡಿರಬಹುದು ಎಂದುಕೊಂಡು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಯಾವಾಗ ರಿಯಾಜ್ ಮಾಡಿದ ಕೃತ್ಯ ಅಲ್ಲಿಯ ಕಾರ್ಮಿಕರಿಗೆ ತಿಳಿಯುತ್ತೋ ಆಗ ಅವರೆಲ್ಲರಿಗೂ ಸತ್ಯ ಅರಿವಾಗುತ್ತೆ. ಸ್ನೇಹಿತರೆ, ಮುಂದೆ ನಡೆದ ವಿಚಾರಣೆಯಲ್ಲಿ ಅವನು 18 ತಿಂಗಳಲ್ಲಿ ಸುಮಾರು 45 ಶವಗಳ ಮೇಲೆ ಅತ್ಯಾಚಾರ ಮಾಡಿರೋದಾಗಿ ಒಪ್ಪಿಕೊಳ್ತಾನೆ. ಈ ಬಗ್ಗೆ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ವರದಿ ಪ್ರಸಾರವಾಗುತ್ತೆ. ಕೆಲವೇ ಸಮಯದಲ್ಲಿ ಇದು ಪಾಕಿಸ್ತಾನದಲ್ಲಿ ವೈರಲ್ ಆಗುತ್ತೆ. ಈ ವಿಷಯದ ಮೇಲೆ ಪಾಕಿಸ್ತಾನದ ಪ್ರಜೆಗಳೆಲ್ಲರೂ ಅವನಿಗೆ ಖಚಿತವಾಗಿ ಗಲ್ಲು ಶಿಕ್ಷೆಯಾಗಬೇಕು ಎಂದು ಆಗ್ರಹ ಮಾಡ್ತಾರೆ. ವಿಚಾರಣೆಯ ಆಧಾರದ ಮೇಲೆ ಪೊಲೀಸರು ಮೊಹಮ್ಮದ್ ರಿಯಾಜ್ನನ್ನ ಕರೆದುಕೊಂಡು ಸ್ಮಶಾನಕ್ಕೆ ಬರ್ತಾರೆ. ಅಲ್ಲಿಗೆ 18 ತಿಂಗಳಿನಿಂದ ಮಹಿಳೆಯರ ಶವವನ್ನ ಹೂತು ಹಾಕಿದ ಕುಟುಂಬ ಸದಸ್ಯರು ಕೂಡ ಬರ್ತಾರೆ. ಅಲ್ಲಿ ರಿಯಾಜ್ ಯಾವ ಶವಗಳ ಮೇಲೆ ಅತ್ಯಾಚಾರ ಮಾಡಿದೆ ಎಂದು ತೋರಿಸು ಎಂದು ಪೊಲೀಸರು ಹೇಳ್ತಾರೆ. ಅಲ್ಲಿಗೆ ಬಂದ ಶವಗಳ ಕುಟುಂಬಸ್ಥರು ಅವರಿಗೆ ಸಂಬಂಧಿಸಿದ ಸಮಾಧಿಯನ್ನ ತೋರಿಸದಿದ್ದರೆ ಸಾಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ರಿಯಾಜ್ ಯಾವ ಸಮಾಧಿಗಳ ಮೇಲೆ ಅತ್ಯಾಚಾರ ಮಾಡಿದ್ದೆ ಎಂದು ತೋರಿಸಿದಾಗ ಆ ಶವಗಳಿಗೆ ಸಂಬಂಧಿಸಿದ ಕುಟುಂಬ ಸದಸ್ಯರ ಪರಿಸ್ಥಿತಿ ಯಾವ ರೀತಿ ಇರಬಹುದು ಒಮ್ಮೆ ನೀವೇ ಯೋಚನೆ ಮಾಡಿ. ಕೆಲವು ದಿನಗಳ ನಂತರ ನ್ಯಾಯಾಲಯ ರಿಯಾಜ್ನನ್ನ ವಿಚಾರಣೆ ಮಾಡುತ್ತದೆ. ಇಲ್ಲಿ 45 ಪ್ರಕರಣಗಳನ್ನ ಬಿಡಿಬಿಡಿಯಾಗಿ ವಿಚಾರಣೆ ಮಾಡುತ್ತೇವೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸುತ್ತೆ. ಪ್ರಸ್ತುತ ರಿಯಾಜ್ಗೆ 10 ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆಯಾಗಿದೆ. ಮನುಷ್ಯರು ಬದುಕಿದ್ದಾಗಲೇ ತುಂಬಾ ಕಷ್ಟಗಳನ್ನ ಎದುರಿಸಿ ಜೀವನ ಕಟ್ಟಿಕೊಂಡಿರುತ್ತಾರೆ. ಸಾವನ್ನಪ್ಪಿದ ನಂತರವೂ ಕೂಡ ಮನಃಶಾಂತಿ ದೊರೆಯದೇ ಇದ್ರೆ ಮನುಷ್ಯರು ಎಲ್ಲಿ ಹೋಗಬೇಕು ಎಂದು ಪಾಕಿಸ್ತಾನದ ಪ್ರಜೆಗಳು ಕೇಳುತ್ತಿದ್ದಾರೆ. ಆದರೆ ಇಲ್ಲಿ ಆಶ್ಚರ್ಯಕರವಾದ ವಿಷಯವೇನೆಂದರೆ ಈಗಲೂ ಕೂಡ ಮೊಹಮ್ಮದ್ ರಿಯಾಜ್ ಇನ್ನೂ ಬದುಕೇ ಇದ್ದಾನೆ. ಅವನು ಪಾಕಿಸ್ತಾನದ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಪ್ರತಿಯೊಬ್ಬ ಪಾಕಿಸ್ತಾನದ ಪ್ರಜೆಗಳು ಕೂಡ
ಅವನಿಗೆ ತೀವ್ರವಾದ ಶಿಕ್ಷೆಗಾಗಿ ಎದುರು ನೋಡ್ತಾ ಇದ್ದಾರೆ. ಉಳಿದಿರುವ 35 ಪ್ರಕರಣಗಳ ವಿಚಾರಣೆ ಯಾವಾಗ ಮುಗಿಯುತ್ತೋ ಆ ತಕ್ಷಣವೇ ಅವನಿಗೆ ಗಲ್ಲಿಗೆ ಹಾಕ್ತೇವೆ ಎಂದು ಪಾಕಿಸ್ತಾನದ ಪ್ರಭುತ್ವ ಹೇಳ್ತಾ ಇದೆ. ಈ ಸಮಾಜದಲ್ಲಿ ಅದೆಂತಹ ವಿಕೃತಿ ಮನಸ್ಥಿತಿಯ ಜನರು ಇರುತ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಒಂದು ಉತ್ತಮ ಉದಾಹರಣೆ. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.